ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು. ವೀಕ್ಷಕರೇ, ನಿಮ್ಮ ಕೂದಲು ಕೂಡ ಈ ರೀತಿಯಾಗಿ ಸಿಲ್ಕಿ, ಶೈನಿ ಆ್ಯಂಡ್ ಸಾಫ್ಟ್ ಆಗಿ ಬೆಳಿಬೇಕಂದ್ರೆ ಖಂಡಿತವಾಗ್ಲೂ ನೀವು ಆ ರೀತಿಯಾಗಿ ಹೇರ್ ಕೇರನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ನಾವು ಈ ಒಂದು ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಅತಿ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗ್ತಾ ಇದೆ ಹೊರತು ಏನೂ ಸರಿ ಹೋಗ್ತಾ ಇಲ್ಲ. ಇದರಿಂದ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ, ಹೇರ್ ಫಾಲ್ ಸಮಸ್ಯೆ ಕಾಡ್ತಾ ಇದೆ, ಹಾಗೂ ತುಂಬಾ ಹೇರ್ ಲಾಸ್ ಆಗ್ತಾ ಇದೆ. ಈ ಎಲ್ಲದಕ್ಕೂ ಒಂದು ಬೆಸ್ಟ್ ಆದಂಥ ರೆಮಿಡಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ ಜೊತೆಯಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಹೇಳೋ ರೀತಿಯಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಎಷ್ಟೇ ಒಂದು ಹೇರ್ ಫಾಲ್ ಸಮಸ್ಯೆ ಇರಲಿ ಅದು ಕಡಿಮೆ ಆಗುತ್ತೆ. ನಿಮ್ಮ ಕೂದಲು ಚೆನ್ನಾಗಿ ಬ್ಲ್ಯಾಕ್, ಸಿಲ್ಕಿ, ಶೈನಿಯಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಅದು ಯಾವ ರೀತಿ ಅಂತ ಪ್ರಿಪೇರ್ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದು ನಾನು ಕಾಚಿಂದ ಬೋಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು ಶಿಕಾಕಾಯಿ ಪೌಡರ್ ನೋಡಿ, ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಶಿಕಾಕಾಯಿ ಪೌಡರ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾಯಿದ್ರು. ಶಿಕಾಕಾಯಿ ಆಗಲಿ, ಯಾಕಂದರೆ ಇದು ಕೂದಲು ಸಲುವಾಗಿ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ. ಕೂದಲನ್ನ ಎಷ್ಟೇ ಡ್ಯಾಮೇಜ್ ಆಗಿರಲಿ ಅಥವಾ ಸ್ಪ್ಲಿಟಲ್ಸ್ ಆಗಿರಲಿ ಅದನ್ನು ಸರಿಪಡಿಸುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಶಿಕಾಕಾಯಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರೋವಂಥದ್ದು ರೀಠಾ ಪೌಡರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, ರೀಠಾ ಕೂಡ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಒಳ್ಳೆಯದು. ಇದು ಒಂದು ನ್ಯಾಚುರಲ್ ಶಾಂಪೂ ರೀತಿಯಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಇದನ್ನು ಸೋಪ್ ನಟ್ಸ್ ಕೂಡ ಅಂತಾರೆ. ಈ ಎಲ್ಲ ಒಂದು ಪುಡಿಗಳು ನಿಮಗೆ ಆನ್ಲೈನ್ ಈಸಿಯಾಗಿ ಸಿಗ್ಬೋದು, ಇಲ್ಲಾಂದರೆ ನೀವು ಆಯುರ್ವೇದ ಶಾಪ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಎಲ್ಲ ಒಂದು ಪೌಡರ್ ವೀಕ್ಷಕರೇ ಸಮ ಪ್ರಮಾಣದಲ್ಲಿ ನಾನು ತೋತಾ ಇದ್ದೀನಿ. ಕ್ವಾಂಟಿಟಿ ಇಲ್ಲಿ ನೀವು ನಿಮ್ಮ ಕೂದಿನ ಲೆಂತ್ ಪ್ರಕಾರ ಕಡಿಮೆ ಹೆಚ್ಚು ಮಾಡ್ಕೊಳ್ಬೋದು. ಸೊ 2 ಸ್ಪೂನಷ್ಟು ರೀಠಾ ಪೌಡರ್ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಏನು ಹಾಕ್ಕೋತೀನಿ ಅಂತ ನೋಡ್ಕೊಂಡು ಹೋಗಿ. ನೋಡಿ, ನಾವು ಎಷ್ಟೇ ಕೆಮಿಕಲ್ ಬಳಸಿದ್ರೆ ವೀಕ್ಷಕರೇ ಇದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗುತ್ತೆ ಅಥವಾ ಹೊರತು ಇದರಿಂದ ಏನು ನಮಗೆ ಲಾಭ ಆಗೋದಿಲ್ಲ. ಹಾಗಾಗಿ ಆದಷ್ಟು ಆಯುರ್ವೇದಿಕ್ ವಸ್ತುಗಳನ್ನು ಬಳಕೆ ಮಾಡಬೇಕು. ನೆಕ್ಸ್ಟ್ ವೀಕ್ಷಕರೇ, ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪುಡಿ ವೀಕ್ಷಕರೇ. ಇದು ಅಂತೂ ಸಾಮಾನ್ಯವಾಗಿ ಸಿಗುತ್ತೆ, ಇಲ್ಲ ಅಂದರೆ ಮನೆಯಲ್ಲಿ ನೋಡಿ ನಾವು ದಾಸವಾಳ ಹೂವನ್ನು ಬಳಸ್ತೀವಿ. ಸೊ ಅದನ್ನು ನಾವು ಒಣಗಾಕಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಈ ರೀತಿಯಾಗಿ ಪುಡಿ ರೆಡಿಯಾಗಿ ಬಿಡುತ್ತೆ ವೀಕ್ಷಕರೇ. ಇದು ನ್ಯಾಚುರಲ್ ಕಂಡೀಷ್ನರ್ ಮಾಡುವಂಥ ಕೆಲಸ ಮಾಡುತ್ತೆ ವೀಕ್ಷಕರೇ. ಕೂದಲು ಎಷ್ಟು ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಇದರಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ನಾನೆಲ್ಲ ಹಾಕ್ಕೊಂಡಿರುವಂಥದ್ದು ಭೃಂಗರಾಜ್. ಕನ್ನಡದಲ್ಲಿ ಇದನ್ನು ಕೇಶರಾಜ ಕೂಡ ಅಂತಾರೆ. ಕೂದಲಿಗೆ ಒಂದು ಅಮೃತ ಇದ್ದಂಗೆ ವೀಕ್ಷಕರೇ ಈ ಒಂದು ಭೃಂಗರಾಜ ಪುಡಿ. ಹಾಗಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕಿರುವಂಥ ಪ್ರತಿ ಒಂದು ಇಂಗ್ರೀಡಿಯೆಂಟ್ ಇಲ್ಲಿ ನೀವು ನೋಡ್ಕೊಳ್ಬಹುದು ಆಯುರ್ವೇದಿಕವಾಗಿ ಇದೆ. ಯಾವುದು ಕೂಡ ನಾನಿಲ್ಲಿ ಕೆಮಿಕಲ್ ಅಂತೂ ಬಳಸ್ತಾನೆ ಇಲ್ಲ. ನೆಕ್ಸ್ಟ್ ವೀಕ್ಷಕರೇ, ನಾನಿಲ್ಲಿ ಹಾಕ್ಕೋತಾ ಇರುವಂಥದ್ದು ಪ್ಯೂರ್ ಹೆನಾ ಲೀಫ್ ಪೌಡರ್, ಅಂದರೆ ಮೆಹಂದಿ ಪುಡಿನ ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಕೂದಲನ್ನ ಬೂಸ್ಟ್ ಮಾಡೋದು, ನ್ಯಾಚುರಲ್ ಆಗಿ ಕೂದಲಿನಲ್ಲಿ ಒಂದು ಹೊಸ ಹೊಳಪು ತರೋದು, ಜೊತೆಗೆ ಕೂದಲು ಬೌನ್ಸಿಯಾಗಿ ವಾಲ್ಯೂಮ್ನೆಸ್ ಆಗಿ ಸಿಲ್ಕಿ ಶೈನಿ ಆಗಿ ಬೆಳಿಬೇಕಂದ್ರೆ ನಾವು ಹೆನಾ ಪ್ಯಾಕ್ನ ಬಳಸಲೇಬೇಕು. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಹಾಕ್ಕೊಳ್ಳೋದ್ರಿಂದ ಲಾಭ ಏನಂದರೆ ವೀಕ್ಷಕರೇ, ಇದು ಕೂಡ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ, ಜೊತೆಗೆ ಕೂದಲನ್ನ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ನಾನು ಇವಾಗ ಮೆಹಂದಿ ಇವೆಲ್ಲ ಪೌಡರ್ಗಳನ್ನಂತೂ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದರಲ್ಲಿ ಏನು ಆ್ಯಡ್ ಮಾಡ್ತೀನಿ ಅಂತ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ವೀಕ್ಷಕರೇ, ಇವಾಗ ಇದರಲ್ಲಿ ನಾನು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಮೊಸರು ವೀಕ್ಷಕರೇ. ನೋಡಿ, ಮೊಸರು ಒಂದು ನ್ಯಾಚುರಲ್ ವೀಕ್ಷಕರೇ ಕಂಡೀಷ್ನರ್ ಇದೆ. ಕೂದಲನ್ನು ಸಾಫ್ಟ್ ಸಿಲ್ಕಿ ಮಾಡೋದಕ್ಕಂಥದ್ದು ಬೆಸ್ಟ್ ಆಗಿರುತ್ತೆ ವೀಕ್ಷಕರೇ. ಜೊತೆಗೆ ಇದು ನಮ್ಮ ಹೇರ್ ಫಾಲ್ಗೂ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ವೀಕ್ಷಕರೇ, ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಇದರಲ್ಲಿ ಒಂದು ಅಂಶ ಇರುತ್ತೆ. ಇದು ನಮ್ಮ ಕೂದಲು ಆರೋಗ್ಯ ಸಲುವಾಗಿ ತುಂಬಾ ಒಳ್ಳೆಯದಾಗಿ ಇರುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗಂತೂ ನೋಡಿ, ಬೇಸಿಗೆ ಕಾಲ ಇದೆ. ಸಮ್ಮರ್ನಲ್ಲಿ ಅಂತೂ ನಾವು ಎಷ್ಟು ಚೆನ್ನಾಗಿ ತಂಪಾಗಿ ಇಡ್ತೀವಿ ಅಷ್ಟು ಒಳ್ಳೆಯದಾಗಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಮೊಸರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಹನಿ ಕೂಡ ನೀರನ್ನು ಯೂಸ್ ಮಾಡ್ತಾ ಇಲ್ಲ ವೀಕ್ಷಕರೇ. ಪೂರ್ತಿ ಈ ಪ್ಯಾಕ್ ನಾನು ಮೊಸರಿಂದನೇ ರೆಡಿ ಮಾಡ್ತಾ ಇರುವಂಥದ್ದು. ಯಾಕಂದರೆ ಮೊಸರಿನಲ್ಲಿ ಕೂಡ ವೈಟಮಿನ್ ಸಿ ಇರುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆ ಪದಾರ್ಥ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ.
ಸೊ ನೋಡಿ ಹಾಕ್ಕೊಂಡು ಒಂದು ಕೂಡ ಲಮ್ಸು ಗಂಟು ಏನೂ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ. ಇದು ಒಂದು ಬೆಣ್ಣೆ ರೀತಿಯಾಗಿ ಹೇರ್ ಪ್ಯಾಕ್ ಅನ್ನೋದು ರೆಡಿ ಆಗುತ್ತೆ ವೀಕ್ಷಕರೇ. ಸೊ ನೋಡಿ ಚೆನ್ನಾಗಿ ನಾನು ಒಂದು ಕೂಡ ಗಂಟು ಆಗೋಕ್ಕೆ ಇಲ್ಲಿ ಬಿಡ್ತಾ ಇಲ್ಲ, ಆ ಒಂದು ರೀತಿಯಲ್ಲಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋನಲ್ಲಿ ಹಚ್ಚಿ ತೋರಿಸ್ತೀನಿ ವೀಕ್ಷಕರೇ. ಯಾಕಂದರೆ ಇದು ಒಂದು ತುಂಬಾ ಕೂದಲಿಗೆ ಕಂಡೀಷ್ನರ್ ಕೊಡುವಂಥ ಪ್ಯಾಕ್ ಇದೆ ವೀಕ್ಷಕರೇ. ಹೇರ್ ಫಾಲ್ ಅಂತೂ ಕಡಿಮೆ ಆಗೇ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ, ಬೆಣ್ಣೆ ಇದ್ದಂಗೆ ನೋಡಿ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗಿದೆ ವೀಕ್ಷಕರೇ. ಇವಾಗ ಇದನ್ನು ನಾನು ನಿಮಗೆ ಕೂದಲ ಮೇಲೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಸೊ ನೋಡಿ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ಸೊ ಚೆನ್ನಾಗಿ ಈ ಒಂದು ಹೇರ್ ಪ್ಯಾಕ್ನ ವೀಕ್ಷಕರೇ ಬರೀ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋಕೆ ಇಲ್ಲದೆ ನ್ಯಾಚುರಲ್ ಕಂಡೀಷ್ನರ್ ಮಾಡ್ಕೋಬೇಕಂದಾಗ ಖಂಡಿತವಾಗ್ಲೂ ಇದನ್ನು ಬಳಸಲೇಬೇಕು. ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ಕೊಳ್ತೀವಿ. ಸೊ ಮನೆಯಲ್ಲೇ ವೀಕ್ಷಕರೇ ಬರೀ ಕಡಿಮೆ ರೂಪಾಯಿದಲ್ಲಿ ನಾವು ಈ ರೀತಿಯಾಗಿ ಅದು ಕೂಡ ನ್ಯಾಚುರಲ್ ವೇನಲ್ಲಿ ಮಾಡ್ಕೊಳ್ಬೋದು. ಸೊ ನೋಡಿ ಈ ಒಂದು ಪ್ಯಾಕ್ನ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ವೀಕ್ಷಕರೇ 1 ಗಂಟೆಗಳ ಕಾಲ ಮಿನಿಮಮ್ 1 ಅವರ್ ಅಂತೂ ಬಿಡಲೇಬೇಕು ವೀಕ್ಷಕರೇ. ಯಾಕಂದರೆ ಇದು ಚೆನ್ನಾಗಿ ಕೂದಲಿಗೆ ಅಂಟ್ಕೊಳ್ಳುತ್ತೆ, ಆ ಒಂದು ಕಂಡೀಷ್ನರ್ ಕೊಡುತ್ತೆ ವೀಕ್ಷಕರೇ. ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡಬೇಕು ವೀಕ್ಷಕರೇ. ಅವತ್ತೇ ಶಾಂಪೂನ ಬಳಸಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಡೇ ಬೇಕಾದರೆ ನೀವು ಶಾಂಪೂನ ಹಚ್ಕೊಳ್ಬೋದು. ಮಾತ್ರ ಹಚ್ಚಿನ ಕಾಲ ಅಷ್ಟು 1 ಗಂಟೆಗಳ ಕಾಲ ಇಟ್ಟು ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.